ಈ ವಿಡಿಯೋದ ಮುಖಾಂತರ ನ್ಯೂ ರೆಸ್ಯೂಮ್ ITR ಅನ್ನು ಹೇಗೆ ಫೈಲ್ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ, ಸರ್ಚ್ ನಲ್ಲಿ ITR ಫೈಲಿಂಗ್ ಅಂತ ಟೈಪ್ ಮಾಡಿ. ಸೊ ಸರ್ಚ್ ಮಾಡಿದ ನಂತರ ಹೋಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆಲ್ರೆಡಿ ಇರೋರು ಲಾಗಿನ್ ಮಾಡಿ, ಅಥವಾ ನ್ಯೂ ರಿಜಿಸ್ಟರ್ ಅಂದರೆ ITR ನಲ್ಲಿ ರಿಜಿಸ್ಟರ್ ಆಗಿಲ್ಲ ಮೊದಲನೇ ಸಲ ಅಂದರೆ ರಿಜಿಸ್ಟರ್ ಮಾಡಿ. ಸೊ ನಾನು ಈಗ ಆಲ್ರೆಡಿ ನಂದು ITR ಲಾಗಿನ್ ಇರೋದ್ರಿಂದ ನಾನು ಲಾಗಿನ್ ಕೊಡ್ತಿದ್ದೀನಿ. ಸೊ ಎಂಟರ್ ಯುವರ್ ID ಅಂದರೆ ಪ್ಯಾನ್ ಕಾರ್ಡ್ ಟೈಪ್ ಮಾಡಿ. ಪ್ಯಾನ್ ಕಾರ್ಡ್ ಟೈಪ್ ಮಾಡಿದ ನಂತರ ಕಂಟಿನ್ಯೂ ಪ್ರೆಸ್ ಮಾಡಿ. ಸೊ ಕಂಟಿನ್ಯೂ ಪ್ರೆಸ್ ಮಾಡಿದ ನಂತರ ಲಾಗಿನ್ ಮಾಡಿ. ನಂತರ ಅಸೆಸ್ಮೆಂಟ್ ಇಯರ್ 25-26 ಕರೆಂಟ್ ಇಯರ್ ಸೆಲೆಕ್ಟ್ ಮಾಡಿ, ಆನ್ಲೈನ್ ಕೊಡಿ. ನೆಕ್ಸ್ಟ್ ಕಂಟಿನ್ಯೂ. ಸೊ ಇಲ್ಲಿ ಈ ಫೈಲ್ಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗೆ ಹೋಗಿ, ಸೊ ವ್ಯೂ ಫಾರ್ಮ್ 26AS. ಸೊ ವ್ಯೂ ಫಾರ್ಮ್ 26AS ನಲ್ಲಿ ಯಾವ TDS ಕಟ್ ಆಗಿದೆ, ಸೊ ಅಥವಾ ಮಂತ್ಲಿ ಸ್ಯಾಲ್ರಿ ಇದೆ, ಸೊ ಅದ್ರ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿ, ಸೊ ವಿಡಿಯೋನಲ್ಲಿ ತೋರಿಸಿರೋ ಪ್ರಕಾರ ಚೆಕ್ ಮಾಡಿ. ಸೊ ಇಲ್ಲಿ ಅಸೆಸ್ಮೆಂಟ್ ಇಯರ್ 25-26 HTML ಮಾಡಿ ವ್ಯೂ ಆರ್ ಡೌನ್ಲೋಡ್ ಕೊಟ್ಟು, ಸೊ ನಂತರ PDF-ಗೆ ಕೊಡಿ. ಸೊ PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ನಂತರ ಅದನ್ನು ಚೆಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ಸೇಮ್ ಅದೇ ಈ ಫೈಲ್ ಇನ್ಕಮ್ ಟ್ಯಾಕ್ಸ್ ವ್ಯೂ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ AISಗೆ ಹೋಗಿ, ಸೊ ಅಲ್ಲಿ ಯಾವ್ದಾದ್ರು ಪ್ಯಾನ್ ಕಾರ್ಡ್ ಟ್ರಾನ್ಸಾಕ್ಷನ್ ಆ ಥರ ಇದ್ದರೆ ನಿಮಗೆ ತೋರಿಸುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಬೋದು. ಸೊ ಅದು ನಿಮಗೆ ITR ಫೈಲ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಸೊ ಎರಡು ಡಾಕ್ಯುಮೆಂಟ್ ನೀವು ITR ಫೈಲ್ ಮಾಡೋದಕ್ಕಿಂತ ಮುಂಚೆ ಡೌನ್ಲೋಡ್ ಮಾಡಬೇಕು. ಸೊ ಸ್ಟಾರ್ಟ್ ನ್ಯೂ ಫೈಲಿಂಗ್ ಕೊಡಿ. ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ಸೆಲೆಕ್ಟ್ ITR ಫಾರ್ಮ್ ITR 1 ಅಂತ ಕೊಡಿ. ಸ್ಯಾಲ್ರಿ ಎಂಪ್ಲಾಯ್ಡ್ ಆಗಿದೆ, ಸೊ ಎಂಪ್ಲಾಯರ್ ಸ್ಯಾಲರಿಡ್ ಪರ್ಸನ್ ಆಗಿದೆ. ಸೊ ಪ್ರೊಸೀಡ್ ವಿತ್ ITR 1. ನಾನಿಲ್ಲಿ ITR 1 ಮಾತ್ರ ತೋರಿಸ್ತಾ ಇದ್ದೀನಿ, ಅದು ನ್ಯೂ ರೆಸ್ಯೂಮ್. ಸೊ ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿ. ಸೊ ಇಲ್ಲಿ ಫಾರ್ಮ್ 16 ಹೌಸ್ ರೆಂಟ್ ಸಿಟ್ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್, ಸೊ ಆ ಥರ ಏನಾದರೂ ಇದ್ದರೆ ಮೊದಲೇ ಸೊ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಫಾರ್ಮ್ 16 ಇಸ್ ಇಂಪಾರ್ಟೆಂಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ಅದರ್ ಕೊಡಿ. ಸೊ ಅದರ್ ಕೊಟ್ಟು ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಓಕೆ. ಪರ್ಸನಲ್ ಇನ್ಫಾರ್ಮೇಷನ್ನಲ್ಲಿ ಸೊ ನಿಮ್ಮ ಡೇಟಾ ಎಂಟ್ರಿ ಮಾಡಿ. ಸೊ ಇಲ್ಲಿ ನಾನು ಓಲ್ಡ್ ರೆಸ್ಯೂಮ್ ಸೆಲೆಕ್ಟ್ ಮಾಡ್ತಿಲ್ಲ, ನ್ಯೂ ರೆಸ್ಯೂಮ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೋ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಬ್ಯಾಂಕ್ ಡೀಟೇಲ್ಸ್ ಅಂದರೆ ನಿಮ್ಮ ಯಾವ್ಯಾವ ಅಕೌಂಟ್ ಇದೆ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಅನದರ್ ಕೊಡಬೇಕು. ಸೊ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ. ಸೊ ನೆಕ್ಸ್ಟ್ ಕನ್ಫರ್ಮ್ ಕೊಡಿ, ಚೆಕ್ ಮಾಡಿ. ಸೊ ಇಲ್ಲಿ ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಸೊ ಆಲ್ರೆಡಿ ಸೊ ಸ್ಯಾಲ್ರಿ ಇತ್ತು ಅಂದರೆ ಎಂಪ್ಲಾಯರ್ ಅಂದರೆ ನಿಮ್ಮ ಕಂಪ್ನಿಯವರೇ ಎಂಟ್ರಿ ಮಾಡಿರ್ತಾರೆ. ಸೊ ಇಷ್ಟು ಸ್ಯಾಲ್ರಿ ಬರುತ್ತೆ ಅಂತ, ಸೊ ಅವರು ಫಾರ್ಮ್ 16 ಕೊಟ್ಟಿರ್ತಾರೆ. ಸೊ ಅದು ಮುಖಾಂತರ ನೀವು ಚೆಕ್ ಮಾಡ್ಕೊಬೋದು. ಸೊ ಇಲ್ಲ ಅಂದರೆ ಸ್ಯಾಲ್ರಿ ಆಸ್ ಪರ್ ಸೆಕ್ಷನ್, ಸೊ ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರುತ್ತೆ, ಸೊ ಅದನ್ನು ನೀವು ಬೇಕಾದರೆ ತೋರಿಸ್ಬೋದು ಎಂಟ್ರಿ ಮಾಡಿ ಮ್ಯಾನ್ಯುವಲಿ. ಸೊ ನಾನು ಈಗೇನು ತೋರಿಸ್ತಾ ಇದ್ದೀನಿ ಆ ಥರ. ಸೊ ಇಲ್ಲಿ ನಾನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಂದ್ರೆ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ಡಿಕ್ಲೇರ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಇಲ್ಲಿ ತೋರಿಸುತ್ತೆ ನೆಟ್ ಸ್ಯಾಲ್ರಿ ಎಷ್ಟಿದೆ ಅಂತ. ಸೊ ಇಲ್ಲಿ ಡಿಡಕ್ಷನ್
ಆಗಿದೆ 75,000 ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ನ್ಯೂ ರೆಸ್ಯೂಮ್ಗೆ ಹೋದರೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ. ಸೊ ಅದೆಲ್ಲ ಕಳೆದು ನಂದು ಇನ್ಕಮ್ ಬಂದು ಸೊ 1,29,000 ಇದೆ ಚಾರ್ಜಬಲ್ ಇನ್ಕಮ್. ಸೊ ನಾನು ಇದನ್ನು ಚೇಂಜ್ ಮಾಡ್ತೀನಿ. ಬಿಕಾಸ್ ನಾನು ಇಲ್ಲಿ 20,000 ಪರ್ ಮಂತ್ ಸ್ಯಾಲ್ರಿ ಲೆಕ್ಕ ಹಾಕ್ಕೊಂಡು ಸೊ ಆ್ಯನ್ಯಲ್ ಎಷ್ಟು ಬರುತ್ತೆ ಅಂತ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೀವು ಬಂದು ಸೇವ್ ಕೊಡ್ಬೋದು. ಸೊ ಸೇವ್ ಅಂತ ಕೊಟ್ಟ ಮೇಲೆ ಸೊ ಇದು ಬಂದು ಸೇವ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ನಿಮ್ದೇನಾದರೂ ಹೌಸ್ ಪ್ರಾಪರ್ಟಿ ಅಂದರೆ ಬಾಡಿಗೆ ಏನಾದರೂ ಬರ್ತಿತ್ತು ಅಂದರೆ ಲೆಟ್ ಔಟ್ ಸೆಲೆಕ್ಟ್ ಮಾಡಿ. ಸೊ ಲೆಟ್ ಔಟ್ ಅಂದರೆ ನಿಮಗೆ ಬಾಡಿಗೆ ಬರ್ತಿದೆ, ರೆಂಟು ಕೊಟ್ಟಿದ್ದೀವಿ ಅಂತೇಳಿ. ಸೊ ಅಲ್ಲಿ ಎಷ್ಟು ಬರುತ್ತೆ ಮಂತ್ಲಿ ಎಂಟ್ರಿ ಮಾಡಿ. ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಯಾವ ಥರ ಗೊತ್ತಾಗ್ತಾ ಇಲ್ಲ, ಸೊ ಆ ಥರ ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆದಷ್ಟು ನಾನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ಗೈಡ್ ಮಾಡ್ತೀನಿ. ಸೊ ನೀವೇ ನಿಮ್ಮ ಆಡಿಟ್ರು ಅಥವಾ ಅಕೌಂಟೆಂಟ್ ಹತ್ರ ಹೋಗ್ದಲೆ ನೀವೇನೇ ಸ್ವತಃ ನಿಮ್ಮ ITRನ ಫೈಲ್ ಮಾಡ್ಕೊಬೋದು. ಸೊ ನಾನಿಲ್ಲಿ ರೆಂಟ್ ಎಷ್ಟಿದೆ ಅನ್ನೋದೊಂದು ಅವರೇಜ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನಾನಿಲ್ಲಿ 4,20,000 ರೆಂಟ್ ತೋರಿಸ್ತೀನಿ. ಸೊ ಇಲ್ಲಿ ನಾನು ಟ್ಯಾಕ್ಸ್ ಪೇಯ್ಡ್ ಅಂದರೆ ಈ ಕಂದಾಯ ಆ ಥರ ಏನಾದರೂ ಇದ್ದು ಎಷ್ಟು ಕಟ್ಟಿದ್ದೀನಿ, ಸೊ ಏನು ಅದನ್ನು ನಾನು ಎಂಟ್ರಿ ಮಾಡಿದ್ರೆ ಸೊ ಅದು ಅಮೌಂಟ್ ಲೆಸ್ ಆಗಿ ಸೊ ನನಗೆ ಟ್ಯಾಕ್ಸಬಲ್ ಇನ್ಕಮ್ ಬಂದು ಸೊ ಇದರಲ್ಲಿ 2,83,500 ರೂಪಾಯಿ ಬರ್ತಿದೆ. ಸೊ ನೀವು ನಿಮ್ಮ ಪ್ರಕಾರ ಎಷ್ಟು ಬರುತ್ತೆ ನೋಡ್ಕೊಂಡು ಎಂಟ್ರಿ ಮಾಡ್ಬೋದು. ಸೊ ಅದೇ ರೀತಿ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. ಸೊ ಯಾವ್ದಾದ್ರು ಬ್ಯಾಂಕಿಂದ ನಿಮ್ಗೆ ಇಂಟ್ರೆಸ್ಟ್ ಬರ್ತಿದೆ ಸೊ ಅಲ್ಲಿ ಸೆಲೆಕ್ಟ್ ಮಾಡಿ ಸೊ ಆ ಅಮೌಂಟ್ನ ಎಂಟ್ರಿ ಮಾಡ್ಬೋದು. ಸೊ ಅದು ಟೋಟಲ್ ನಿಮಗೆ ಏನು ಅಮೌಂಟು ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ತೋರಿಸುತ್ತೆ ಎಷ್ಟು ಬರ್ತಿದೆ ಅನ್ನೋದು. ಸೊ ನೀವು ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿದ ನಂತರ ಅದೇ ನಾನು ಹೇಳಿದ್ಮೇಲೆ ನಿಮಗೆ ಸೊ ಇಂಟ್ರೆಸ್ಟ್ ಏನಾದರೂ ಬರ್ತಿದೆ ಅಂದರೆ ಆ್ಯಡ್ ಕೊಡಿ. ಸೊ ಅಲ್ಲಿ ನೀವು ಬೇಕಾದರೆ ನೀವು ಎಂಟ್ರಿ ಮಾಡ್ಬೋದು ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. ಸೊ ಇದು ಬಂದು ನೀವೇನಾದರೂ ಲೋನ್ ತೊಗೊಂಡಿದ್ರೆ ಸೊ ಆ ಡೀಟೇಲ್ಸ್ನ ಇಲ್ಲಿ ತೋರಿಸ್ಬೋದು. ಸೊ ಇದು ಒಂದು ಡೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ, ನಂತರ ಯಾವ ಬ್ಯಾಂಕು, HDFC ಇದ್ರೆ HDFC, ಆಧಾರ್ ಇದೆ, ಇಲ್ಲಿ ಲೋನ್ ಅಕೌಂಟ್ ನಂಬರು, ಇಲ್ಲಿ ಟೋಟಲ್ ಅಮೌಂಟು, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಇಂಟ್ರೆಸ್ಟ್ ಎಷ್ಟು ಕಟ್ಟಿದೆ ಅಂತ ತೋರಿಸಿ. ಓಕೆ, ಸೊ ಅದಾದಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಅದರ್ ಸೋರ್ಸ್ ಆ್ಯಡ್ ಕೊಟ್ಟರೆ ನಿಮ್ಗೆ ಏನಾದರೂ ಬೇರೆ ಸೋರ್ಸಿಂದ ಇನ್ಕಮ್ ಬರುತ್ತೆ ಅದು ತೋರಿಸ್ಬೋದು. ಸೊ ಎಕ್ಸೆಂಟೆಡ್ ಇನ್ಕಮ್ ವಿತ್ ಟ್ಯಾಕ್ಸ್ ಪೇಯರ್ ಇದ್ರೆ ಕೊಡ್ಬೋದು. ಟ್ಯಾಕ್ಸ್ ಪೇಯಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಇದೆ. ಸೊ ನೆಕ್ಸ್ಟ್ ಕನ್ಫರ್ಮ್ ಕೊಡಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ಡಿಡಕ್ಷನ್. ಸೊ ಟೋಟಲ್ ಡಿಡಕ್ಷನ್ ಅಂದರೆ ಸೊ ETC ಸ್ಕೀಮ್, ಸೆಂಟ್ರಲ್ ಸ್ಕೀಮ್ ಏನಾದರೂ ಇತ್ತು ಅಂದರೆ ಕಂಟ್ರಿಬ್ಯೂಟ್ ಟು ಅಗ್ನಿಪಥ್ ಸ್ಕೀಮ್. ಸೊ ಅದು ನೀವು ಒಂದ್ಸಲ ನೋಡಿ ಸೊ ಏನಾದರೂ ಇತ್ತು ಅಂದರೆ ನೀವು ತೋರಿಸ್ಬೋದು. ಬಟ್ ಇದು ನ್ಯೂ ರೆಸ್ಯೂಮ್ ಆಗಿರೋದ್ರಿಂದ ನಿಮಗೆ ETC ಅದೆಲ್ಲ ಡಿಡಕ್ಷನ್ ಏನು ಬರೋದಿಲ್ಲ. ಸೊ TDS ಏನಾದರೂ ಕಟ್ಟಾಗಿದ್ರೆ ಇಲ್ಲಿ ತೋರಿಸುತ್ತೆ. ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಟೋಟಲ್ TDS ಇಷ್ಟೇ ಕಟ್ಟಾಗಿದೆಯಾ ಏನು ಅಂತ ತೋರಿಸುತ್ತೆ. ಸೊ 0 ಇದ್ದರೆ 0, ನಂದು ಇಲ್ಲಿ 0 ಇರೋದ್ರಿಂದ ಯಾವುದೇ TDS ಕಟ್ಟಾಗಿಲ್ಲ, ಸೊ ಹಂಗಾಗಿ ತೋರಿಸ್ತಿಲ್ಲ. ಸೊ ಇದು ಬಂದು ಲಾಸ್ಟ್. ಸೊ ನನ್ನ ಅಕೌಂಟ್ಗೆ ನನ್ನ ITR ಎಲಿಜಿಬಿಲಿಟಿಗೆ 7,425 ರೂಪಾಯಿ ಬರುತ್ತೆ. ಸೊ ಅದು 0 ಆಗುತ್ತೆ. ಬಿಲೋ 7.5 ಲ್ಯಾಕ್ಸ್ ಇದ್ದರೆ
ಸೊ ಅದು ನಾವೇನು ಟ್ಯಾಕ್ಸ್ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಟು ವೆರಿಫಿಕೇಷನ್ ಕೊಡಿ. ಚೆಕ್ ಮಾಡಿದ್ಮೇಲೆ ಸೊ ಇಲ್ಲಿ ಒಂದ್ಸಲಿ ಚೆಕ್ ಮಾಡಿ, ಸೊ ಎಷ್ಟು ನಂದು ಟೋಟಲ್ ಇನ್ಕಮ್ ಇದೆ, ಸೊ ಯಾವ್ಯಾವ ಇನ್ಕಮ್ ಇದೆ, ಸೊ ಅದೆಲ್ಲ ಕರೆಕ್ಟ್ ಆಗಿದೆ ಏನು ಅಂತ ನೋಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಯುವರ್ ರಿಟರ್ನ್ ಕೊಡಿ. ಸೊ ಇಲ್ಲಿ ನೀವೆಲ್ಲ ಚೆಕ್ ಮಾಡ್ಬೋದು. ಸೊ ಚೆಕ್ ಮಾಡಿದ ನಂತರ ಓಕೆ ಕೊಡಿ. ಸೊ ನೆಕ್ಸ್ಟ್ ಡೌನ್ಲೋಡ್ ಪ್ರಿವ್ಯೂ. ಸೊ ಆ ಡೌನ್ಲೋಡ್ ಪ್ರಿವ್ಯೂ ನೋಡ್ಬೋದು ನೀವು, ಅಂದರೆ ಏನೇನಿದೆ. ಪ್ರೊಸೀಡ್ ಟು ವ್ಯಾಲಿಡೇಷನ್. ಸೊ ಇಲ್ಲಿ ಪ್ರೊಸೀಡ್ ಟು ವೆರಿಫಿಕೇಷನ್. ಸೊ ನೆಕ್ಸ್ಟ್ ಯು ವೆರಿಫೈ ನಾವು, ಅಂದರೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ OTP ಬರುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಇದನ್ನು ವೆರಿಫೈ ಮಾಡಿ ಕಂಟಿನ್ಯೂ ಕೊಡಿ. ಅಗ್ರಿ, ಜನರೇಟ್ ಆಧಾರ್ OTP. ಇಲ್ಲಿ ಮೊಬೈಲ್ ನಂಬರ್, ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ OTP ಬರುತ್ತೆ. ಸೊ ಅದನ್ನು ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ವ್ಯಾಲಿಡೇಟ್, ವ್ಯಾಲಿಡ್ ಸಬ್ಮಿಟ್. ಓಕೆ, ನಂದು ಇಲ್ಲಿ ಸಬ್ಮಿಟ್ ಆಗಿದೆ, ಪ್ರೊಸೀಡ್ ಕೊಟ್ಟಿದ್ದೀನಿ. ಸೊ ಒಂದ್ಸಲಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ಎಡಿಟ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಎಡಿಟ್ ಮಾಡೋದಕ್ಕಿಂತ ಮುಂಚೆ ನೋಡ್ಕೊಂಡು ಮಾಡಿ. ಥ್ಯಾಂಕ್ ಯು.